ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರೇಮಾಸ್ ಲೈಫ್ ಸ್ಟೈಲ್. ಇದು ಬಂದು ಸಂಡೇ ದಿನದ ವ್ಲಾಗ್ ಆಗಿರುತ್ತೆ. ಸಂಡೇ ಆಗಿರೋದ್ರಿಂದ ಎಲ್ಲರೂ ನಮ್ಮ ಅಣ್ಣ ಅವ್ರ ಮನೆಗೆ ಬಂದಿದ್ದೀವಿ. చిట్టి చిలకమ్మ చెప్పు. ಇನ್ನು ಬ್ರೇಕ್ಫಾಸ್ಟ್ಗೆ ಎಲ್ಲರೂ ಇಲ್ಲಿಗೆ ಬನ್ನಿ ಅಂತ ಬೆಳಗ್ಗೆ ಫೋನ್ ಮಾಡಿ ಕರೆದಿದ್ರು. ಹಾಗಾಗಿ ಎಲ್ಲರೂ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಬಂದು ಕಳ್ಳೆಪುರಿ ಒಗ್ಗರಣೆ, ಮೆಣಸಿನಕಾಯಿ ಬಜ್ಜಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಮಕ್ಕಳಿಬ್ಬರು ದುಪ್ಪಟ್ಟನ ಸೀರೆ ಥರ ಉಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸಾಟರ್ಡೆ ಸಂಡೇ ಬಂತು ಅಂದರೆ ನಮ್ಮ ಡೇ ಅನ್ನೋದು ಇದೇ ರೀತಿ ಇರುತ್ತೆ. ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಇವತ್ತು ನನ್ನ ಮಗಳಿಗೆ ಕ್ಲಾಸ್ ಇರಲಿಲ್ಲ, ಹಾಗಾಗಿ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾಳೆ. ಇಲ್ಲಿ ನಮ್ಮ ಅಣ್ಣವರೆಲ್ಲ ಸೇರಿ ಎಲ್ಲಿಗಾದರೂ ಹೋಗೋಣ ಅಂತ ಮಾತಾಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಐಡಿಯಾ ಕೊಡ್ತಿದ್ದಾರೆ. ಫೈನಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ವ್ಲಾಗ್ ಎಂಡಲ್ಲಿ ಗೊತ್ತಾಗುತ್ತೆ. ತುಂಬ ಹೊತ್ತು ಡಿಸ್ಕಷನ್ ನಡೀತು. ಎಲ್ಲಿಗೆ ತೇಜು? ಕಾರ್ ತಗೊಂಬರಕಂತೆ. ಎಲ್ಲಿಗೆ ಇವಾಗ? ಎಲ್ಲ ಡಿಸ್ಕಷನ್ ಆದಮೇಲೆ ಫೈನಲಿ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅದು ಎಲ್ಲಿಗಂದರೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳಿಂದ ಅಂದ್ಕೊಳ್ತಾ ಇದ್ವಿ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಇನ್ನು ನಮ್ಮ ಅಣ್ಣ ಹೊಸದಾಗಿ ಕಾರ್ ಬೇರೆ ತೊಗೊಂಡಿದ್ದಾರೆ. ಹಾಗಾಗಿ ಒಂದ್ಸರಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಚೆನ್ನಾಗಿರುತ್ತೆ ಅಂತ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಅಣ್ಣಂದಿರು ಮತ್ತು ನಮ್ಮ ಚಿಕ್ಕ ಅತ್ತಿಗೆ ಅವ್ರು ಮಾತ್ರ ಹೋಗ್ತಾ ಇದ್ದೀವಿ. ಇನ್ನು ಇಬ್ಬರು ಅತ್ತಿಗೆಂದ್ರು ಬರಂಗಿರಲಿಲ್ಲ, ಹಾಗಾಗಿ ನಾವಷ್ಟೇ ಹೋಗ್ತಾ ಇದ್ದೀವಿ. ಬಾಬಾಯ್ ಕುತ್ಕೊಂಡಿಲ್ವಾ? ಅಲ್ಲಿ ಕುತ್ಕೊಂಡಿಲ್ವಾ? ಬಾ, ಕರ್ಕೊಂಡು ಹೋಗ್ತೀವಿ. ಫ್ಯಾನ್ ಕೇಳು. ಇನ್ನೆಲ್ಲರೂ ರೆಡಿ ಆಗ್ಬಿಟ್ಟು ಹೋಗ್ತೀವಿ. ಇಲ್ಲಿ ನೋಡಿ, ನಮ್ಮ ಅಣ್ಣನ ಮಗ ನಮ್ಮ ಅತ್ತಿಗೆ ಜೊತೆ ಹೆಂಗೆ ಜಗಳ ಆಡ್ತಿದ್ದಾನೆ. ಅವನಿಗೆ ಫ್ಯಾನ್ ಆನ್ ಮಾಡಬೇಕಂದ್ರೆ ತುಂಬ ಇಷ್ಟ. ಸ್ವಿಚಸ್ ಕಾಣಿಸಿದ್ರು ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಾ ಇರ್ತಾನೆ. ನೇಮ್ ರಾಮು, ನಾನು ರಾನು. ನೀವೆಲ್ಲಿಗೆ ಹೋಗ್ತೀಯ? ಎರಡು ಪಾಯಿಂಟ್ ಇದೆ ಅಷ್ಟೇ. ಅಷ್ಟೇ ಇರಲಿ. 3 ಇದೆ, ಇನ್ನೂ ಒಂದು ಕಮ್ಮಿ ಮಾಡಿ. ಸಾಕು ಹಂಗಿದ್ರೇನೆ ಬರೋದು, ಫುಲ್ಲು ಇದ್ರೆ ಬರೋದು. ಏನಿದೆ ನಿನ್ನ ಕನೆಕ್ಟ್ ಆಗ್ತೀನಿ. ಫೈನಲಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದರು. ಇನ್ನೆಲ್ಲರೂ ಹೋಗ್ತಾ ಇದ್ದೀವಿ. ಇಷ್ಟೊತ್ತು ಕಾಣಿಸ್ತಲ್ಲ ಲಕ್ಷ್ಮೀ ದೇವಸ್ಥಾನಕ್ಕೆ ನಾವು ಯಾವಾಗ ಹೋಗ್ಬೇಕು ಅಂದ್ಕೊಂಡ್ರೆ ಅವಾಗ ಹೋಗಿ ಬರ್ತಾ ಇರ್ತೀವಿ. ಅಲ್ಲಿಗೆ ಹೋಗಿ ಬಂದರೆ ಏನೋ ಒಂಥರ ಸಮಾಧಾನ ಮನಸ್ಸಿಗೆ. ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಬರ್ತೀವಿ. ಕೊಡ್ತೀನಿ ಇರು. ₹10 ಒಂದು
ತಗೋ ತೆಗಿದ ಲಕ್ಷ್ಮಿ ಅಮ್ಮನವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಇನ್ನು ಮನೆಯಿಂದಲೇ ಊಟ ತೊಗೊಂಬಂದಿದ್ವಿ. ದಾರಿಯಲ್ಲಿ ಊಟ ಮಾಡಿ ಇನ್ನೆಲ್ಲರೂ ಹೊರಡ್ತಾ ಇದ್ದೀವಿ. ಊಟ ಮಾಡುವಾಗ ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದೆ. ನಾವು ಮನೆಯಿಂದ ಲೇಟಾಗಿ ಹೊರಟಿದ್ದು, ಆದರೂ ಲಕ್ಷ್ಮಿ ಅಮ್ಮನವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಅಷ್ಟೊತ್ತಿಗೆ ಜನನೂ ಕಮ್ಮಿ ಇದ್ದರು. ಎಲ್ಲರೂ ಸಮಾಧಾನದಿಂದ ದರ್ಶನ ಮಾಡ್ಕೊಂಡ್ವಿ. ಏನ್ ತೇಜು ಬಂದೆ ಬಂದೆ ಮಗ್ನೆ. ಬೇಗ ಹಾಕಿ ಎಂಟ್ರೆನ್ಸ್ ಬಂದ್ವಾ? ನಾವು ಊಟ ತೀರಿಸಿದ್ರೆ ಅರ್ಧ ಬಂದ್ಮೇಲೆ ಯೋಗ ಅಂತ ನೋಡಿ ಎಷ್ಟು ದೊಡ್ಡದಾಗಿದೆ. ಇನ್ನು ದಾರಿಯಲ್ಲಿ ಹೋಗ್ತಾ ಹಲಸಿನಣ್ಣು ಕಾಣಿಸ್ತು. ಹಾಗಾಗಿ ಹಲಸಿನಣ್ಣು ತಗೊಳ್ಳೋಣ ಅಂತ ಕಾರ್ ನಿಲ್ಸಿದ್ದೀವಿ. ನಮಗೆಲ್ಲರಿಗೂ ಹಲಸಿನಣ್ಣು ಅಂದರೆ ತುಂಬ ಇಷ್ಟ. ಬೆಂಗಳೂರಲ್ಲಂತೂ ತುಂಬ ರೇಟ್ ಹೇಳ್ತಾರೆ, ಇಲ್ಲಿ ಸ್ವಲ್ಪ ಕಮ್ಮಿ ಇತ್ತು. ಒಳಗೆ
ಟು ಹಾಯ್ ಹಾಯ್ ಚಪ್ಪು ಹಾಯ್ ಚಪ್ಪಪ್ಪ. ಆದ್ರೆ ಇವ್ ರೆಡ್ ಕಲರ್ ಅಲ್ಲ ಬೇರೆ. ಇದು ನಮ್ಮ ಈ ದಿನದ ವ್ಲಾಗ್ ಆಗಿರುತ್ತೆ. ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡಿ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.